ಏನೇನೋ ಮಾತಾಡ್ತಾ ಇದ್ದಾನೆ ದೊಡ್ಡದಾಗಿ. ನನ್ನ ಫ್ರೆಂಡಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅವನ್ನ ಮಾತಾಡಿಸಿ ಅವನ್ನ ಕರ್ಕೊಂಡೋಗು ಎಲ್ಲಾದರೂ ಅಂತ. ಓಕೆ, ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಅಲ್ಲ ನಿಮ್ಮ ಮೊಬೈಲಲ್ಲಿ ಅದೇ ಇದು ಹಾಕೊಂಡಿದ್ರಲ್ಲ ಟವಲ್ ನೀವೇ? ನಾನೇ ಅದು. ಹೌದು, ವಿಷ್ಣುವರ್ಧನ ಫಿಲಮಲ್ಲಿ ಅವನು ಹೊಗಳ್ತಾ ನಿನ್ನದು ರಾಜನ ಜಾತಕ ಅನ್ನೋ ಥರ ಇದೆ ಆಂಟಿ ಹೇಳ್ತಾ ಇದ್ರೆ ನನಗೆ ಫೇಲ್ಡ್ ಆಯಿತು ಪ್ರ್ಯಾಂಕ್. ಅದು ಪ್ರ್ಯಾಂಕ್ ಅಂತ ನಂಗೆ ಫಸ್ಟೇ ಗೊತ್ತಾಗೋಯ್ತು. ಇದು ಪಕ್ಕ ಅಂದರೆ ಒಂದು ನಿಮಿಷ ನಾನು ಮಾತಾಡ್ತೀನಿ. ಏನ್ ಮಾಡ್ತಾನೆ, ಕರ್ಕೊಂಡೋಗು ಅಂತ ಹೇಳಿದೆ ಅವಳಿಗೆ, ಒಂಚೂರು ಮುಂದೆ ಹಂಗೆ ಕರ್ಕೊಂಡೋಗು ಅಂತ. ಇಲ್ಲ ನಿಜ, ಹೀರೋನೇ ನೀನು. ನನ್ನ ಫ್ರೆಂಡ್ ಅಲ್ಲಿ ನಿಂತಿದ್ದಾಳೆ, ಇವಾಗ ಬರ್ತಾನೆ ನೋಡಿ ಅವನು. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಓಕೆ, ಅಕ್ಷಯ್ ಅಂದರೆ ಎಲ್ಲರಿಗೂ ಗೊತ್ತಿರತ್ತೆ. ಸೊ ಅವನಿಗೆ ಫ್ಯಾನ್ ಮೀಟಪ್ ಥರ ಅವನಿಗೆ ಬರೋ ಥರ ನಾನು ಪ್ರ್ಯಾಂಕ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅವನಿವಾಗ ಬರ್ತಾ ಇದ್ದಾನೆ, ನೋಡೋಣ ಏನಾಗುತ್ತೆ ಅಂತ. ನನ್ನ ಫ್ರೆಂಡಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅವನ್ನ ಮಾತಾಡಿಸಿ ಅವನ್ನ ಕರ್ಕೊಂಡೋಗು ಎಲ್ಲಾದರೂ ಅಂತ. ನೋಡೋಣ ಏನಾಗುತ್ತೆ, ನೋಡಿ ತೋರಿಸ್ತೀನಿ. ನನ್ನ ಫ್ರೆಂಡಲ್ಲಿ ನಿಂತಿದ್ದಾಳೆ, ಇವಾಗ ಬರ್ತಾನೆ ನೋಡಿ ಅವನು. ನಾನು ಈ ಕಡೆ ಇದ್ದೀನಿ, ಅವನಿಗೆ ಗೊತ್ತಾಗಲ್ಲ ನಾನು ಎಲ್ಲಿದ್ದೀನಿ ಅಂತ. ನೋಡಿ ಅವನು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಅವನಿಗೇನು ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು, ನನ್ನ ಪ್ರ್ಯಾಂಕ್ ಅಂತ ಐಡಿಯಾನೂ ಇಲ್ಲ ಅವನಿಗೆ. ಏನೇನೋ ಮಾತಾಡ್ತಾ ಇದ್ದಾನೆ ದೊಡ್ಡದಾಗಿ. ಏನು ಮಾತಾಡ್ತಿರ್ಬೋದು? ಅವಳಿಗೆ ಕರ್ಕೊಂಡೋಗು ಅಂತ ಹೇಳಿದ್ದೆ, ಅವನಿವಾಗ ಹೋಗ್ತಾನ ಇಲ್ವಾ ನೋಡಬೇಕು ಅವಳ ಜೊತೆ. ಹಾಯ್ ಮಾಡು ಎಲ್ರಿಗೂ. ಹಾಯ್ ಡಾರ್ಲಿಂಗ್ಸ್ ಅನ್ನ. ಎಲ್ಲಿದೆ ಅಂಗಡಿ? ಅಲ್ಲಿ ಇದೆಯಾ? ಹಂಗೆ ಬರೋಣ, ಹಿಂದೆ ಬಂದಿತ್ತಲ್ಲ. ರೆಗ್ಯುಲರ್ ಕಸ್ಟಮರ್ ಅನ್ಸುತ್ತೆ ಇವನು. ಸಾಕಾ? ಇನ್ನ ಬೇಕಾ? ಎಲ್ರಿಗೂ ಗೊತ್ತಾ ನಿಂಗೆ? ಬೈಯಲ್ವಾ ಅವ್ರು ಯಾಕೆ ಒಳಗಡೆ ಬಂದೆ ಅಂತ? ಬೈಯಲ್ವಾ? ಹಾಂ, ಈಗ ಹೋಗೋಣ? ಹಾಂ, ಸಾಕಾ ಚಾಕ್ಲೇಟು? ಒಂದು ಮುತ್ತು ಕೊಡು ಮತ್ತೆ. ಥ್ಯಾಂಕ್ ಯು. ಲೆಟ್ಸ್ ಗೋ. ಲೆಟ್ಸ್ ಗೋ. ದಿಸ್ ಈಸ್ ಆಲ್ ಪ್ರ್ಯಾಂಕ್ ಅಂತ ನಂಗೆ ಗೊತ್ತಾಗೋಗಿತ್ತು. ಗೊತ್ತಾಗಿಲ್ಲ ಅಂದ್ರೆ ಹೆಂಗ್ ಬರ್ಲಿ ನಾನು? ಅದು ಮಾಸ್ಕ್ ಹಾಕೊಳ್ದೆ. ಇವಾಗ ಯಾರಾದ್ರೂ ಬೇರೆಯವರು ಹಿಂಗೆ ಟೆಸ್ಟ್ ಮಾಡಿ ನಾನು ನೋಡ್ಬೇಕು, ಅವನು ಬರ್ತಾನ ಹಿಂಗೆ ಫ್ಯಾನ್ ಅಂತ ಹೇಳ್ಬಿಟ್ಟು ಯಾರಾದ್ರೂ ಮೆಸೇಜ್ ಮಾಡಿ ಅವಾಗ ನೋಡ್ತೀನಿ ನಾನು. ಆಕ್ಚುಲಿ ನಂಗೆ ಗೊತ್ತಾಗೋಯ್ತಕ್ಕ, ನೀನು ಮಲೇಷ್ಯಾದಿಂದ ಬಂದಿರೋದು ನಿನ್ನ ಸ್ಟೋರಿಯಲ್ಲಿ ನಾನು ನೋಡಿದ್ನಾ. ಓಕೆ, ಆ್ಯಂಡ್ ನಿಮ್ಮ ಏರಿಯಾನಾ? ಓಕೆ, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಆ್ಯಂಡ್ ನಾನು ಕೂಡ ಪ್ರ್ಯಾಂಕ್ ಮಾಡಿದ್ನ, ನೀನು ವಿಡಿಯೋಗೆ ಚೆನ್ನಾಗಿದೆ ಅಂತ ಹೇಳಿದ್ದ. ಸೊ ಆಲ್ ಡಾಟ್ಸ್ನ ಕನೆಕ್ಟ್ ಮಾಡಿ ನಂಗೆ ಒಂದು ಕ್ಲೂ ಸಿಕ್ಬಿಟ್ಟಿತ್ತು ಆಲ್ರೆಡಿ. ತುಂಬಾ ಬಿಸಿ ಇರ್ತಾನೆ, ಇವಾಗ ಸೆಲೆಬ್ರಿಟಿ ಆಗೋಗ್ಬಿಟ್ಟಿದ್ದಾನೆ. ಅಷ್ಟೆಲ್ಲ ನೋಡಲ್ಲ, ಕಣ್ಣಿಟ್ಬಿಟ್ಟು ನಮ್ ಸ್ಟೇಟಸ್ ಎಲ್ಲ ಅಂತ. ಪರವಾಗಿಲ್ಲ ಹುಡುಗ, ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಡಾರ್ಲಿಂಗ್? ನಮಗೆ ಗೊತ್ತಾಯ್ತು ತಾನೇ ಪ್ರ್ಯಾಂಕ್ ಅದು ಅಂತ. ಅಲ್ಲ ನಿಮ್ಮ ಮೊಬೈಲಲ್ಲಿ ಅದೇ ಇದು ಹಾಕೊಂಡಿದ್ರಲ್ಲ ಟವಲ್ ನೀವೇ? ನಾನೇ ಅದು. ಹೌದು, ಗೊತ್ತಾಯ್ತಾ ನಿಂಗೆ? ನಾನೇ ಅದು. ಅಮ್ಮ ಅಂತ ಮಾತಾಡ್ತೀನಲ್ಲ, ಅಕ್ಷತೆ ಗೊತ್ತಾ ನಿಂಗೆ? ಫಾತಿಮನು ಗೊತ್ತಾ? ಅಮ್ಮನೂ ಗೊತ್ತಾ? ಎಲ್ರು ಗೊತ್ತಾ ನಿಂಗೆ? ವೆರಿ ಗುಡ್. ಒಂದು ಮುತ್ತು ಕೊಡು ಮತ್ತೆ. ಇದು ಆಲ್ರೆಡಿ 3 ಸಲ ಕೊಟ್ಟಿದ್ದಾನೆ. ನೋಡಿ ಆಂಟಿ, ನಮ್ಮ ಆಂಟಿನ ಆಳ್ವಾಸಲ್ಲಿ ನೋಡಿದ್ದೆ ಆ್ಯಕ್ಚುಲಿ. ಹೌದು, ಆಳ್ವಾಸಲ್ಲಿ ನಮ್ಮ 2 ಸಲ ನಾನು ನೋಡಿದ್ದೀನಿ ಅಷ್ಟೇ. ಇವತ್ತು ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಹೌದು, ಖುಷಿ ಮತ್ತೆ ಆಶ್ಚರ್ಯ. ಯಾಕೆಂದ್ರೆ ಇಷ್ಟು ತಾಗ್ಬಿಟ್ಟಿದ್ದಾರೆ, ಇಷ್ಟು ಬೆಳೆದಿದ್ದಾರೆ. ಹೌದು, ನಾವು ಆಂಟಿನ ಫಸ್ಟ್ ಟೈಮ್ ನೋಡಿದ್ದು. ಹೂ ತರ ಇದ್ದ, ಇವಾಗ ಹಿಂಗಾಗಿದೆ ಮಮ್ಮಿ. ತುಂಬಾ ಸ್ಮಾರ್ಟ್ ಆಗಿ ಇಲ್ಲ ನಿಜ, ಹೀರೋನೇ ನೀನು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅದು ನಮ್ಮ ಆಂಟಿ ಅಂದ್ರೆ ತುಂಬಾ ಸಲ ನೋಡಿದೀನಿ ವಿಡಿಯೋಸ್ ಎಲ್ಲ. ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಿಮ್ಗೆ ಇನ್ನೊಬ್ರನ್ನ ಪರಿಚಯ ಮಾಡಿಸಿಲ್ಲ, ಇಬ್ಬರು ಆಗಿದ್ದಾರೆ. ಈಗ 3ನೇವ್ರನ್ನ ಪರಿಚಯ ಮಾಡಿಸೋಣ. ಆ್ಯಕ್ಚುಲಿ ನಾವಿಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು, LKG ಇಂದ ಒಟ್ಟಿಗೆ ಓದಿದ್ದು. ಚಿಕ್ಕ ವಯಸ್ಸಿಂದ ನಾವಿಬ್ರು ಹೆವಿ ಕ್ಲೋಸ್ ಫ್ರೆಂಡ್ಸು. ಬರೀ ಸುಳ್ಳು, ಏನಿಲ್ಲ. ಬರೀ ಸುಳ್ಳ? ವಾಟ್ ಈಸ್ ದಿಸ್? ಒಂದೇ ಸ್ಕೂಲ್ ಅಲ್ಲ, ಬಟ್ ಒಂದೇ ಸ್ಕೂಲ್ ಡಾರ್ಲಿಂಗ್ಸ್. ಅಕ್ಕಪಕ್ಕದೇ ಮನೆ, ಇಲ್ಲಿ ಇದ್ರ ಪಕ್ಕದೇ ನಮ್ಮ ಮನೆ ಇತ್ತು ಅವಾಗ. ಇವಾಗ ಚೇಂಜ್ ಮಾಡಿದೀವಿ. ಒಟ್ಟಿಗೆನೆ ಓದಿದ್ದು, 10th ತನಕ ಒಟ್ಟಿಗೆ ಓದಿದ್ವಿ, PUನೂ ಒಟ್ಟಿಗೆ ಓದಿದ್ವಿ. ಫುಲ್ಲು ಬೆಳ್ದಾದ್ಮೇಲೆ ನಾವು ಶೇಕಂಡ್ ಕೊಟ್ಟರು, ಶೇಕಂಡ್ ಕೊಡಲ್ಲ. ನೋಡಿ ಡಾರ್ಲಿಂಗ್ಸ್, ದಿಸ್ ಈಸ್ ಹರ್ ಸನ್. ನಂಬಿಕೆ ಬರ್ತಾ ಇಲ್ಲಲ್ಲ? ಇನ್ನೊಂದ್ಸಲ ನೋಡಿ ಮುಖ. ಈಗ ಕನ್ಫರ್ಮ್ ಆಗಿರುತ್ತೆ. ನಮ್ಮಮ್ಮ ಎಷ್ಟು ನಾಯಿ ಪ್ರೇಮಿ ಅಂದ್ರೆ, ಇಲ್ಲಿರೋ 3 ಬೀದಿಗೆ ಹತ್ತತ್ರ 20ರಿಂದ 25 ನಾಯಿ ಇದಾವೆ. ಅಷ್ಟು ನಾಯಿಗೂ ಬೆಳಗ್ಗೆ ಮತ್ತೆ ನೈಟು ನಮ್ಮಮ್ಮನೇ 2 ಟೈಮು ಊಟ ಹಾಕೋದು.
ಯಾವ ರೇಂಜಿಗೆ ಅಂದ್ರೆ ಅಷ್ಟು ಹುಚ್ಚು ನಾಯಿ ಇದು ಅಂದ್ರೆ ಇವಾಗ ನಾಯಿಗಳು ಮರಿ ಹಾಕ್ತವೆ, ಒಂದ್ 7-8 ಮರಿ ಹಾಕತ್ತೆ ಒಂದ್ ನಾಯಿ ಹಾಕಿದ್ರೆ. ಅದನ್ನ ನೋಡ್ಕೊಳ್ಳೋರಿರಲ್ಲ, ಅದಕ್ಕೆ ಊಟ ತಿಂಡಿ ಹಾಕೋರಿರಲ್ಲ, ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ಕೇರ್ ಮಾಡೋರಿರಲ್ಲ. ಅದಕ್ಕೆ ನಮ್ಮಮ್ಮ ಏನ್ ಹೇಳ್ತಿರೋದು, ಆ ತರ ಮರಿ ಹಾಕದೆ ಇರೋ ತರ ಆಪರೇಷನ್ ಮಾಡಿಸಿದ್ರೆ ಎಷ್ಟು ನಾಯಿ ಸೇವ್ ಆಗತ್ತೆ. ಸೊ ಯಾರಿಗೂ ತೊಂದ್ರೆನೂ ಆಗಲ್ಲ, ಬೀದಿಲಿರೋರ್ಗೆ ಯಾವ್ದೇ ತರ ಸಮಸ್ಯೆನೂ ಬರಲ್ಲ. ಸೊ ಏರಿಯಾಲಿ ಹತ್ರ ಇರೋ BBMP ಕಾರ್ಪೊರೇಷನ್ ಇರತ್ತಲ್ಲ, ಅವ್ರಿಗೆ ಕಾಲ್ ಮಾಡಿದ್ರೆ ಹಿಂಗೆ ಆಪರೇಷನ್ ಮಾಡಬೇಕು, ಇಲ್ಲಿ ಹೆಣ್ಣಾಯಿಗಳಿದಾವೆ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಮಾಡ್ತಾರೆ, ಕರ್ಕೊಂಡೋಗಿ ಆಪರೇಷನ್ ಮಾಡಿ ಮತ್ತೆ ಬಿಡ್ತಾರೆ. ಈ ತರ ನಮ್ಮ ಮಮ್ಮಿ ಆಲ್ಮೋಸ್ಟ್ ಒಂದು 20 ನಾಯಿಗೆ ಮಾಡಿಸಿದ್ದಾರೆ. ಅದಕ್ಕೆ ಎಲ್ಲಾರು ಕೇರ್ ಮಾಡ್ಬೇಕು ಪ್ರಾಣಿಗಳಿಗೆ, ದಯವಿಟ್ಟು ಮಾಡಿ ಕೇಳ್ಕೊಂತೀನಿ. ನನ್ನ ಫ್ರೆಂಡ್ ನಾನು ಕರ್ಸಿದ್ದೆ, ಇಲ್ಲೇ ಇರೋದು ಅವ್ರ ಮನೇನು. ಕರ್ಸ್ಬಿಟ್ಟು ಟ್ರೈ ಮಾಡೋಣ ಏನ್ ಮಾಡ್ತಾನೆ, ಕರ್ಕೊಂಡೋಗು ಅಂತ ಹೇಳಿದೆ ಅವಳಿಗೆ, ಒಂಚೂರು ಮುಂದೆ ಹಂಗೆ ಕರ್ಕೊಂಡೋಗು ಅಂತ. ಆದ್ರೂ ಅಕ್ಷಯ್, ನೀನ್ ಇಲ್ಲಿನ ತನಕ ನೀನ್ ಅಲ್ಲಿ ಕಾಲೇಜ್ ಹತ್ರ ಹೋಗಿ ಅಲ್ಲೆಲ್ಲ ಹುಡುಗಿ ನಿನ್ಗೋಸ್ಕರ ಫುಲ್ ಕಿರ್ಚಾಡ್ತಾ ಇದ್ದಿದ್ದು, ನೀನ್ ಹೆಂಗಿದ್ದೆ, ನಿನ್ನ ರೀಲ್ಸ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನಾನು ಬೇರೆಯವ್ರಿಗೆ ತೋರ್ಸೋದಕ್ಕೂ, ಅಕ್ಷಯ್ ನಮಗ್ ಪರಿಚಯ ಅಂತ ತೋರ್ಸೋದಕ್ಕೂ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ. ಇಲ್ಲ 4th ಅನ್ಸುತ್ತೆ, ನಾನು 4th ಸ್ಟ್ಯಾಂಡರ್ಡ್ ಆರ್ 3rd ಸ್ಟ್ಯಾಂಡರ್ಡ್, ಮೇ ಬಿ 4th ಸ್ಟ್ಯಾಂಡರ್ಡ್ ಇದೆ. ಅಲ್ಲೇ ಅವ್ರ ಆಳ್ವಾಸ್ ಹಾಸ್ಟೆಲಲ್ಲಿ ಬಿಡ್ತಾನೆ ಇರಲಿಲ್ಲ ಹುಡುಗರನ್ನ, ಏನೋ ಚಿಕ್ಕವರು 4ನೇ ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡ್ ಅಂತ ಬಿಟ್ಟಿದ್ದು. ಅವಾಗ ಆ್ಯಕ್ಚುಲಿ ನಾನು ಅಕ್ಕನೇ ಜಾಸ್ತಿ ಕ್ಲೋಸು. ಬಂದ್ಬಿಟ್ಟು ಚಿಕ್ಕ ಮಗು ಮಲ್ಕೊಂಡಂಗೆ ನನ್ನ ಪಕ್ಕ ಬಂದು ಮಲ್ಕೋತಾ ಇದ್ದೆ. ಎಷ್ಟು ಉದ್ದಾಗಿದ್ದಾನೆ, ಇವನ್ಕಿಂತ ಒಂಚೂರು ದೊಡ್ಡವನಿದೆ ಡಾರ್ಲಿಂಗ್ಸ್. ಬಟ್ ನೋಡಿ ನನ್ಗೆ ಏಜ್ ಆದಂಗಿದೆ, ಅವರೆಲ್ಲ ಹಂಗೆ ಇದಾರಪ್ಪ. ಸೀರಿಯಸ್ ಆಗಿ ಗ್ಯಾಪ್ ಅಲ್ಲಿ ಬಿಲ್ಡಪ್ ತಗೋತಾನೆ. ಹೇಳಿ ನಾನು ಏಜ್ ಆಗಿಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡಕ್ಕೆ ಅಂತ ಹೇಳಿ ಅಂತ ಗ್ಯಾಪ್ ಅಲ್ಲಿ ಬಿಲ್ಡಪ್ ತಗೋತಾನೆ. ಗೊತ್ತಾಗೋಯ್ತಾ? ಇದು ಎಡಿಟ್ ಇದು ಕಟ್ ಮಾಡ್ತೀನಿ, ಹಾಕಲ್ಲ. ಇದು ಪಕ್ಕ ಅಂದ್ರೆ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಇವಾಗ ಡಾರ್ಲಿಂಗ್ಸ್ ನೋಡಿ, ಇಷ್ಟೋ ತನಕ ಆಂಟಿ ಇನ್ನದ ಸೈಡ್ಗೆ ಇಡೋಣ, ಪಾಪ ಆಂಟಿ ಗೊತ್ತಾಗಲ್ಲ. ಇವರಿಬ್ರು ನೋಡಿ, ಆಂಟಿ ಇನ್ನೋಸೆನ್ಸ್, ಆಂಟಿ ಇಷ್ಟು ಇನ್ನೋಸೆಂಟ್ ಇದ್ದಾರೆ. ನೋಡಿ ಆಂಟಿ ನಾನ್ ವೆಜ್ ಬಿಟ್ಟಿದ್ರಾ? ಹೊಟ್ಟೆ ನೋವ್ತಾ ಇದೆಯಾ? ಚಾಕ್ಲೇಟ್ ತಿಂದಲ್ಲ ಚೆನ್ನಾಗಿ, ಹೊಡಿಲ್ಲ. ಚಾಕ್ಲೇಟ್ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ಹೇಳ್ಬೇಕಲ್ವೇನೋ ಅಲ್ಲೇ ಕೇಳ್ಬೇಕಂದ್ರೆ ಸುಮ್ಮನೆ ಹೊಟ್ಟೆ ನೋವು ಬಂದ್ಬಿಡಾಯ್ತಾ? ನಾನು ಒಂದಲ್ಲಿ ಹೊಟ್ಟೆ ನೋವು ಹೋಯ್ತಾ ಪ್ಲೀಸ್? ಹೊಟ್ಟೆ ನೋವು ಹೋಯ್ತು ತಾನೆ? ಹೊಟ್ಟೆ ನೋವು ಹೋಯ್ತಾ? ಹೊಟ್ಟೆ ನೋವು ಹೋಗಿದೆ. ಉಲ್ಟಾನಾ? ಓಕೆ ಡಾರ್ಲಿಂಗ್ಸ್, ವಿ ಆರ್ ಗೋಯಿಂಗ್ ಟು ಪ್ರೀತುಸ್ ಹೌಸ್. ಆ್ಯಂಡ್ ಇವರು ಡಬ್ಬಾ ಪ್ರ್ಯಾಂಕ್, ಫೇಲ್ಡ್ ಪ್ರ್ಯಾಂಕ್ನ ಮಾಡಿದ್ರು. ಫೇಲ್ಡ್ ಆಯ್ತು ಪ್ರ್ಯಾಂಕ್. ಅದು ಪ್ರ್ಯಾಂಕ್ ಅಂತ ನಂಗೆ ಫಸ್ಟೇ ಗೊತ್ತಾಗೋಯ್ತು ಏನು ಪ್ರ್ಯಾಂಕ್ ಅಂತ. ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ, ನಾವೇ ಪ್ರ್ಯಾಂಕ್ ಮಾಡೋಣ ಡಾರ್ಲಿಂಗ್ಸ್. ಫೋನ್ ಮಾಡ್ತಾ ಪ್ರೀತು ಮನೆ ಬಂತು ನೋಡಿ. ನಮ್ಮ ಹುಡುಗಂದು ಹೊಸ ಸೈಕಲು. ಮಗ ಸೈಕಲ್ ಸಕ್ಕತ್ತಾಗಿದೆ ನಿಂದು. ವಾವ್, ಸೂಪರ್ ಆಗಿದೆ. ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಹಾಯ್. ನಿಮ್ ರೀಲ್ಸ್ಗಳು ನೋಡೋದೇ ಕೆಲಸ ನನಗೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗ್ತಾ ಇರುತ್ತಾ? ತುಂಬಾ ಇಷ್ಟ ಆಗುತ್ತೆ ನನಗಂತೂ. ದಿನ ಅದೇ ಬರುತ್ತಾ? ನಿಂಗೂ ಇಷ್ಟನಾ ವಿಡಿಯೋಸು? ಎಲ್ಲಾರ್ಗು ಇಷ್ಟ ನಮ್ಗೆ. ಓಕೆ, ಥ್ಯಾಂಕ್ ಯು. ನೀವು ಮಾಡೋದು ಎಷ್ಟೊಂದು ರಿಲೇಟ್ ಆಗುತ್ತೆ ಅಕ್ಕಂಗೆ, ಅಕ್ಕ ತೋರಿಸ್ತಾನೆ ಇರ್ತಾರೆ ಅಮ್ಮಂಗೆ. ಹೌದಾ ಅಕ್ಕ? ಹೌದು. ಮಾಮೂಲಿ ನಾವು ಮನೇಲಿ ಮಾಡ್ದಂಗೆ ಮಾಡ್ತಿರಲ್ಲ, ಅದಕ್ಕೆ ನಮ್ಗೆ ಅದಕ್ಕೆ ಇಷ್ಟ ಆಗೋದು. ಥ್ಯಾಂಕ್ ಯು ಅಮ್ಮ. ಕಾಫಿ ಕುಡಿಬೇಕಾದ್ರೆ ನಿನ್ ರೀಲ್ಸ್ ನೋಡ್ಕೊಂಡು ಎಷ್ಟು ನಕ್ಕಿದೀವಿ ಗೊತ್ತಾ? ಬೆಳಿಗ್ಗೆನೂ ಅಷ್ಟೇ ಅಲ್ವಾ? ನಾನು ಹೇಳ್ತಿದ್ದೆ ಅಮ್ಮಂಗೆ, ಬೆಳಗ್ಗೆ ನೋಡ್ಬಿಟ್ಟು ನಕ್ಕೊಂಡು ಕೂತಿದ್ರು ಇಲ್ಲೇ ಒಬ್ರೆ. ಹೇಳ್ತಿದ್ದೆ. ಓಕೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಅಕ್ಕನ ಅವರು? ಅಕ್ಷತ್ ಅನ್ನೋ ನಮ್ಮ ಅಕ್ಕ, ಅಂದ್ರೆ ಬಾನು ಕ್ಲಾಸ್ಮೇಟ್. ಹಾಂ, ಏನು ಗೊತ್ತಿಲ್ಲದೆ ಇರೋ ಮಗು ಥರ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡವನೆ. ಹಂಗೆ ಹಾಂ. ಏನಿದು? ವಾವ್, ಚೆನ್ನಾಗಿದೆ. ಹಾಂ, ಸೂಪರಾಗಿ ಕಾಣಿಸ್ತಾ ಇದೆ. ವಾವ್, ಫ್ರೆಂಡ್ ಅವರೆಲ್ಲ. ಹೌದಾ, ನಿನ್ನ ಫ್ರೆಂಡ್ಸಾ? ಮೀಟ್ ಮಾಡಿದ್ವಿ. ಪಾಪು ನಾಮಕರಣ ಬಂದಿದ್ದೆ ಅಲ್ಲ? ಯಾವಾಗ? ಪಾಪು ನಾಮಕರಣದಲ್ಲಿ ಫಸ್ಟ್ ಬರ್ಡೇಲೆ. ಯಾ ನಾಮಕರಣದಲ್ಲೇ. ಥ್ಯಾಂಕ್ ಯು ಕಾಫಿ ಕೊಟ್ಟಿದ್ದಕ್ಕೆ.
ನಿಂದು ಸೂಪರ್. ಸೂಪರ್ ಫೇಸ್ ಏನ್ ಗೊತ್ತಾ, ಮೂಗು ಸಿಕ್ಕಾಪಟ್ಟೆ ಲಕ್ಷಣ. ಅದು ನಮ್ಮ ಆಂಟಿದು ಅದು ನೋಡಿ. ಇಲ್ಲಪ್ಪ, ಮುಖ ಲಕ್ಷಣ, ಮೂಗು ಲಕ್ಷಣ ಎಲ್ಲ ಸಿಕ್ಕಾಪಟ್ಟೆ ಇದೆ. ವಿಷ್ಣುವರ್ಧನ ಫಿಲಮಲ್ಲಿ ಅವನು ಹೊಗಳ್ತಾ ನಿನ್ನದು ರಾಜನ ಜಾತಕ ಅನ್ನೋ ಥರ ಇದೆ ಆಂಟಿ ಹೇಳ್ತಾ ಇದ್ರೆ ನನಗೆ ಫೀಲು. ನಿಜ. ಹೌದಾ? ಇಲ್ಲ ಬಿಡಿ, ನಾನು ನೋಡ್ತೀನಿ. ಸರಿ, ಬಾಯ್ ಬಾಯ್ ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನು ಸಬ್ಸ್ಕ್ರೈಬ್ ಮಾಡಿ. ನೀನು ಲೈಕ್ ಮಾಡು ಸರ್. ಅಕ್ಷಯ್ ವಿಡಿಯೋಸ್ನ ಸೊ ಡಾರ್ಲಿಂಗ್ಸ್, ಇವಾಗ ನಮ್ಮ ಭಾನು ಅಕ್ಕ ಹೋದ್ರು, ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ. ಈಗ ನಾನು, ಆಂಟಿ, ಪ್ರೀತು ಮಗ, ವಿ ಆರ್ ಗೋಯಿಂಗ್ ಟು ಈಟ್ ಸಮಥಿಂಗ್. ಎಲ್ಲಿ ಹೋಗ್ತಾ ಇದ್ದೀವಿ ಆಂಟಿ? ಅವಳಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಮ್ಮ ಆಂಟಿ ಮನೇಲಿ ಕರೆದು ನನಗೆ ನಾನ್ ವೆಜ್ ಮಾಡಿಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ತಿಂದ್ರೆ ನಾನು ರೆಡಿ, ಇವಾಗಲೇ ರೆಡಿ. ನನಗೆ ಚಿಕನ್ ಮಟನ್ ಅಂದರೆ ತುಂಬ ಇಷ್ಟ. ಏನು ಆಂಟಿ ನೀವು? ತಿನ್ನಲ್ಲ. ನೀವು ತಿನ್ನಂಗಿದ್ರೆ ನಾನು ರೆಡಿಯಾಗಿ ಮಾಡ್ತೀನಿ. 5-10 ಆಂಟಿ ನೀವು ಮಾಡಿ, ನಾನು ಇವಾಗಲೇ ತಿಂತೀನಿ. ನಿಜನಾ? ನಿಜ. ಸುಳ್ಳು. ಗೊತ್ತಾಗೋಯ್ತು ಆಂಟಿಗೆ. ಸೊ ಇವಾಗ ಎಲ್ಲ ಒಬ್ಬಟ್ಟು ಮಾಡಿರ್ತೀನಿ ಬಾ. ನಾನ್ ವೆಜ್ ತಿನ್ಬೇಕಂತ ಏನಿಲ್ಲ ಹೌದು, ಅಲ್ವಾ? ಅದು ಬಿಡ್ಬೇಕು ಎಲ್ರು. ಕರೆಕ್ಟ್ ಅಲ್ವಾ ಆಂಟಿ? ಹೊಡಿದೆ ಆಂಟಿ. ಆಂಟಿ ಹೇಳಿದ್ದು ಕರೆಕ್ಟು, ನಾನ್ ವೆಜ್ನ ಎಲ್ಲರೂ ಬಿಡಬೇಕು. ಆಂಟಿ ಥರ ಅನಿಮಲ್ಸ್ ಲವರ್ ಆಗಿ ಹೌದು, ದಯವಿಟ್ಟು. ನಿಜ. ಎಲ್ರಿಗೂ ಒಂದು ದೇಶದಲ್ಲಿ ಒಬ್ರು ಒಂದು ಮಟನ್ ಚಿಕನ್ ಏನು ತಿನ್ನ ಅಲ್ಲಿಗೆ ಹೋಗಂಗೆ ಇಲ್ವಂತೆ. ಫುಲ್ ಏನು ತಿನ್ನೋ ಅಷ್ಟೇ ಇಲ್ವಂತೆ. ಆ ಥರ ಆ ದೇಶಕ್ಕೆ ಹೋಗೋಣ ಡಾರ್ಲಿಂಗ್ಸ್ ನಾವು. ಇವಾಗ ಅಲ್ಲೇ ಹೋಗ್ಬಿಡೋಣ. ಆಂಟಿ ಹೇಳಿ ಹೋಗ್ಬಿಡೋಣ ಎಲ್ಲ. ಓಕೆ ಪ್ರೀತಿನೂ ಇಲ್ಲೇ ಬಿಟ್ಬಿಡೋಣ, ಅವಳು ಬಿಡಲ್ಲ ನಂಗೆ ಗೊತ್ತಾಯ್ತು. ಭಾನುವಕ್ಕೂ ಬಿಟ್ಬಿಡೋಣ, ನಾವು ನೀವು ಹೋಗೋಣ. ಓಕೆ ಓಕೆ ಡನ್. ಅವನಿಗೆ ಗೊತ್ತು. ನೀನು ಫಸ್ಟ್ ಹೇಳಿ, ನನಗೆ ನೋವು ಆಗ್ತಿದೆ ಅವಾಗಿಂದ ಯೋಚಿಸ್ತಿರೋದಕ್ಕೆ ಅವನನ್ನ. ಮಗ ದಟ್ ಈಸ್ ರಾಂಗ್. ಸಾರಿ ಕೇಳು ಅಮ್ಮಂಗೆ, ಸಾರಿ ಕೇಳೋ. ಸಾರಿ ಕೇಳ್ಬಿಡು. ಮಾಡ್ತೀವಿ ಇನ್ನೊಂದ್ಸತಿ. Very good. ಒಬ್ನೇ ಇದ್ದಂಗೆ ಮಾಡಲ್ಲ, ಯಾರಾದ್ರೂ ಸಪೋರ್ಟಿವ್ ಆಗಿದ್ರೆ. ಈಗ ಅಮ್ಮಮ್ಮ ಇದಾರಲ್ಲ, ಅವ್ರ ಅಮ್ಮಮ್ಮ ಕೊಬ್ಬು ಜಾಸ್ತಿ. ನೋಡು, ನಿಂಗೋಸ್ಕರ ಸ್ಪೆಷಲ್ ಚೇರ್ ತಂದಿದ್ದಾರೆ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಮೇಡಮ್. ಆಂಟಿ ಏನು ಇಷ್ಟ ಸ್ವೀಟ್ಸು ಅಂತ ಕೇಳ್ತಾ ಇದ್ದಾರೆ. ನನಗೆ ಆಂಟಿ ಮಾಡೋ ಒಬ್ಬಟ್ಟು ಇಷ್ಟ. ಒಬ್ಬಟ್ಟು ಮಾಡಿಕೊಡಿ ಆಂಟಿ. ಹೌದಾ? ಒಬ್ಬಟ್ಟು ತಿನ್ನೋಣ ಹಂಗಾರೆ ಆಂಟಿ ಮನೆಗೆ ಹೋಗಿ. ಅದು ಸ್ಪೆಷಲ್ ಬ್ಲಾಗ್ ಮಾಡ್ತೀನಿ ಡಾರ್ಲಿಂಗ್ಸ್. ಒಬ್ಬಟ್ಟಂದ್ರೆ ಈಸಿ, ಈಸಿನಾ? ತುಂಬ ಈಸಿ. ಚೆನ್ನಾಗಿದೆಯಾ? ಮಶ್ರೂಮ್ ಬಿರಿಯಾನಿ ಗುಡ್ಡಾ? ಸೂಪರ್. ವೆಟ್ ವೈಪ್ಸ್ ಹಿಂಗೆ ಅಂದ್ಕೊಳ್ಳಂದ್ರೆ ಕೈ ತೊಳ್ದಂಗೆ ಆಯ್ತು ಅಷ್ಟೆ. ನೋಡಿ, ಹಿಂಗೆ ಅಂದ್ಕೊಳ್ಳೋದು ಅಷ್ಟೇ ವೆಟ್ ವೈಪ್ಸಲ್ಲಿ. ಪರವಾಗಿಲ್ಲ ಡಾರ್ಲಿಂಗ್ಸ್, ನಾಟ್ ಬ್ಯಾಡ್. ಓಕೆ. ಸೊ ಡಾರ್ಲಿಂಗ್ಸ್, ಊಟ ಎಲ್ಲ ಆಯಿತು. ನಾವು ವಿ ಆರ್ ಲೀವಿಂಗ್. ಲೆಟ್ಸ್ ಗೋ. ಬಾಯ್ ಆಂಟಿ. ಪ್ರೀತು ಬಾಯ್. ಬಾಯ್ ಮಗ. ಖಂಡಿತ ಆಂಟಿ ಬರ್ತೀನಿ. ಬಾಯ್ ಆಂಟಿ. ಸೊ ಡಾರ್ಲಿಂಗ್ಸ್, ಇವತ್ತು ನಮ್ಮ ಅಕ್ಕನ ಮತ್ತು ನಮ್ಮ ಅಕ್ಕನ ಫ್ಯಾಮಿಲಿನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಅವಳು ಮಲೇಷ್ಯಾದಿಂದ ಬಂದಾಗ ನಾವು ಕರೆಕ್ಟಾಗಿ ಪ್ರ್ಯಾಂಕ್ ಅಂದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳ್ಳೋಣ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾ, ಸಿ ಯು, ಲವ್ ಯು.